ದಯವಿಟ್ಟು ನಾವು ಈ ವಿಡಿಯೋ ಮಾಡ್ತಾ ಇರೋದು ವಂಗನೂರು ಚನ್ನಪಟ್ಟಣ ಗ್ರಾಮ ವಂಗನೂರು ತಾಲೂಕು. ದಯವಿಟ್ಟು ನೋಡಿದವರೆಲ್ಲ ಈ ವಿಡಿಯೋವ ಲೈಕ್ ಕೊಡಿ, ದಯವಿಟ್ಟು ಕ್ಷಮಿಸಿ. ಇದು ಸಿವಿಲ್ ಕೋರ್ಟ್ಗೆ ನಾವು ನಮ್ಮ ಪಿತ್ರಾರ್ಜಿತ ಆಸ್ತಿಗೆ ಕೇಸ್ ಹಾಕಿ ಸುಮಾರು 2023 5ನೇ ತಿಂಗಳಲ್ಲಿ ಕೇಸ್ ಹಾಕಿದ್ದು. ಅಲ್ಲಿಗೆ ಇವತ್ತಿಗೆ 15 ತಿಂಗಳಾಯಿತು. 15 ತಿಂಗಳಿಂದನೂ ಕೋರ್ಟ್ಗೆ ಬರ್ದೇ ಅಟೆಂಡ್ ಮಾಡ್ದೇ ನ್ಯಾಯಾಲಯಕ್ಕೆ ಗೌರವ ಕೊಡ್ದೇ ಆಸ್ತಿಯ ಎಲ್ಲ ಮಾರ್ಬಿಟ್ಟೆ ಅಂತ ಇಡೀ ಊರಿಗೆ ಪುಕಾರು ಮಾಡ್ಕೊಂಡು ಹೇಳ್ತಾ ಇರುವಂಥ ಮನ್ಸ ನೆನ್ನೆ ನಮ್ಮ ಕೇಸಿನಲ್ಲಿ 21ನೇ ತಾರೀಕು ಸುಮಾರು 8ನೇ ತಿಂಗಳಲ್ಲಿ ಕೇಸ್ ನಡೀತು. ಈ 2024ರಲ್ಲಿ ನಡೀತು. ಆಗ ಬಂದು ಇವಾಗ ವಕಾಲತ್ತು ಹಾಕಿ ಆರ್ಡ್ರ್ ಆಗೋಯ್ತದೆ ಅಂದ್ಬಿಟ್ಟು ಏನೋ ನಮಗೆ ಮೋಸ ವಂಚನೆ ಮಾಡಿ ಈ ವಕಾಲತ್ತು ಹಾಕಿರೋರೇ ಆಗಲಿ, ಈ ಫಾರಮ್ಮ ತಲುಪಿಸಿರೋರೇ ಆಗಲಿ, ಈ ನಾಗರಾಜ್ ಅರಸಿ ಆಗಲಿ, ಈ ತಮ್ಮಣ್ಣ ರಾಜ್ ಅರಸಿ ಆಗಲಿ, ಯಾರೇ ಆಗಲಿ ಈ ವಕಾಲತ್ತು ಹಾಕೋರಲ್ಲ, ಈಗ ನಮ್ಮ ಡೇಟು 12ನೇ ತಿಂಗ್ಳಿಗೆ ಬಿದ್ದದೆ. 12ನೇ ತಿಂಗಳಿಗೆ ನಿಜವಾದ ಡಾಕ್ಯುಮೆಂಟ್ಸ ತಂದು ಹಾಜರುಪಡಿಸ್ತಾ ಇದ್ದರೆ ಆಮೇಲೆ ಏನಾಗೋದು ನ್ಯಾಯಾಲಯದಲ್ಲಿ ಅನ್ನೋದು ಅವ್ರಿಗೆ ನಾವು ಈಗಲೇ ಅವ್ರ ಗಮನಕ್ಕೆ ಹಾಕಿದ್ದೀವಿ. ದಯವಿಟ್ಟು ಇದು ಯಾವುದೇ ಕಾರಣಕ್ಕೂ ಈ ಪಿತ್ರಾರ್ಜಿತ ಆಸ್ತಿಯ ಈ ರೀತಿ ಹಾಕಬಾರ್ದಾಯಿತು. ಹಾಕವ್ರೆ ಇನ್ನು ನಾವು ಕ್ರಮವನ್ನು ಜರುಗಿಸ್ತೀವಿ. ಕಾಯ್ದೆ ನೋಡಬೇಕೆಂದು ಕೇಳಿಕೊಳ್ತೀವಿ. ಡಾಕ್ಯುಮೆಂಟ್ಸ್ ಎಲ್ಲ ಓದ್ಬಿಟ್ಟು ಬಡವ್ರಿಗೆ ಯಾರಿಗೂ ಅನ್ಯಾಯ ಆಗಬಾರ್ದು ಅಂತ ನಾವು ಈ ವಿಡಿಯೋ ಮಾಡಿ ಶೇರ್ ಮಾಡಿ. ದಯವಿಟ್ಟು ಏನೇ ತಪ್ಪಿದ್ರು ನಮ್ಮಲ್ಲಿ ಕ್ಷಮಿಸಿ ಓದಿ ವಿಚಾರಣೆ ತಲುಪಿಸುವ. ಯಾವ ರೀತಿ ಯಾಕೆ ಹಾಕಿದಾರೋ ಅನ್ನೋದ ಗಮನಕ್ಕೆ ಹಾಕಿವಿ. ದಯವಿಟ್ಟು ಕ್ಷಮಿಸಿ.